ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತು ನಾನು ನೋಡಿ ಕೂದಲಿಗೆ ಒಂದು ಒಳ್ಳೆ ಹೇರ್ ಮಾಸ್ಕ್ ಹಾಕೊಂಡಿದ್ದೆ. ತುಂಬಾನೇ ಒಳ್ಳೆ ಹೇರ್ ಮಾಸ್ಕ್. ನಾನು ಈಗಾಗಲೇ ಅದನ್ನ ಯೂಸ್ ಮಾಡಿ ನಿಮ್ಮ ಮುಂದೆ ಬಂದಿದ್ದೀನಿ. ರಿಸಲ್ಟ್ ಕೂಡ ಈ ರೀತಿ ಬಂದಿದೆ ನನಗೆ. ನೋಡಿ, ಇದು ಕೂದಲು ಒಣಗಬೇಕು ಫ್ರೆಂಡ್ಸ್. ನೋಡಿ, ಇನ್ಸ್ಟೆಂಟ್ ಆಗಿ ಯಾವ ರೀತಿ ಬ್ಲ್ಯಾಕಿಶ್ ಆಗಿ ಶೈನಿಂಗ್ ಆಗಿ ಕಾಣ್ತಾ ಇದೆ ನನ್ನ ಕೂದಲು. ನೋಡಿ, ತುಂಬಾ ಒಳ್ಳೆ ಕೆಲಸ ಮಾಡ್ತೀನಿ ನಿಜವಾಗಿಯೂ. ಇವತ್ತೇನೆ ನೀವು ವಿಡಿಯೋ ನೋಡ್ಬಿಟ್ಟು ಆಶ್ಚರ್ಯ ಪಡ್ತೀರಾ. ಸ್ವಲ್ಪ ಇನ್ನು ಕೂದಲು ಒಣಗಬೇಕು ನನಗೆ. ಬಟ್ ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್ ಟು ಶೇರ್ ದಿಸ್ ರಿಸಲ್ಟ್ ವಿತ್ ಯು ಅಂತ ನಾನು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಕೂದಲು ಒಣಗೋ ತನಕ ಕಾಯ್ಕೊಂಡು ನನಗೆ ಪೇಷನ್ಸ್ ಆಗಲಿಲ್ಲ. ಸೊ ಈ ರೀತಿ ರಿಸಲ್ಟ್ ಕೊಡುವಂತಹ ಆ ಒಂದು ಹೇರ್ ಪ್ಯಾಕ್ ಯಾವುದನ್ನ ಮಾಡ್ಕೊಂಡಿದ್ದೀನಿ, ಅಡಿಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು, ಅದು ಯಾವುದು ತುಂಬಾನೇ ಈಸಿ, ತುಂಬಾನೇ ಕಡಿಮೆ ವಸ್ತುಗಳು. ಸೊ ಬನ್ನಿ ಹಾಗಾದ್ರೆ ಯಾವುದು ಅಂತ ನೋಡ್ಕೊಂಬೋಣ. ಕೇವಲ 2 ವಸ್ತುಗಳು ಫ್ರೆಂಡ್ಸ್, ನೋಡ್ಕೊಂಬೋಣ ಯಾವುದು ಅಂತ. ಮೊದಲಿಗೆ ನಾನು ಒಂದು ಆಲೂಗಡ್ಡೆನ ತೆಗೆದುಕೊಂಡಿದ್ದೀನಿ. ಇದನ್ನ ವಾಶ್ ಮಾಡಿಕೊಂಡು ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಇದನ್ನ ನಾನೀಗ ತುರ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಇದನ್ನ ಜಸ್ಟ್ ಕದ್ದು ಕ್ರಶ್ ಅಂತ ಅಂತಾರೆ, ತುರ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ತುಂಬಾನೇ ಬೆನಿಫಿಷಿಯರಿ ಕೊಡುವಂತಹ ಒಂದು ಹೇರ್ ಕೇರ್ ಸೊಲ್ಯೂಷನ್ ಅಂತಾನೆ ಹೇಳ್ತೀನಿ. ಹೇರ್ ಕೇರ್ ಲೋಷನ್ ಅಂತನಾದರೂ ಅನ್ನಿ, ಮಾಸ್ಕ್ ಅಂತನಾದರೂ ಅನ್ನಿ, ಬಟ್ ವಾಟ್ ಎವರ್ ಮೇ ಬಿ ದ ನೇಮ್, ಬಟ್ ಇದು ಕೆಲಸ ಮಾಡುವಂತಹ ಒಂದು ಕಾರ್ಯಕ್ಷಮತೆ ತುಂಬ ದೊಡ್ಡದು ಫ್ರೆಂಡ್ಸ್. ಈ ರೀತಿ ಪೊಟ್ಯಾಟೋವನ್ನು ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ತುರ್ಕೊಂಡಿದ್ದಾದ ನಂತರ ಏನು ಮಾಡಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಪೊಟ್ಯಾಟೋ ಅಲ್ಲಿರುವಂತಹ ವಿಟಮಿನ್ಸ್, ಜಿಂಕ್ ಆ್ಯಂಡ್ ದೆನ್ ವಿಟಮಿನ್ ಬಿ, ವಿಟಮಿನ್ ಸಿ, ನಿಯಾಸಿನ್ ಅನ್ನುವಂತಹ ವಸ್ತುಗಳು ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು. ಹೇರ್ಸ್ಗೆ ನರಿಶ್ಮೆಂಟ್ ಕೊಡುತ್ತೆ. ಆ್ಯಂಡ್ ದೆನ್ ಹೇರ್ ಫಾಲಿಕಲ್ಸ್ ಏನಿರುತ್ತೆ ಅದಕ್ಕೂ ಕೂಡ ಇದು ಶಕ್ತಿ ಕೊಡುತ್ತೆ, ವಿಚ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ದ ಹೇರ್ ಟು ಗ್ರೋತ್ ಆ್ಯಂಡ್ ಸ್ಟಾಪ್ ಹೇರ್ ಫಾಲ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನಾನು ಇನ್ನೊಂದು ಬೌಲಲ್ಲಿ ಇದನ್ನ ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದ್ರೆ ನೋಡಿ, ಈ ರೀತಿ ನಾನು ಅದನ್ನ ಹಿಂಡ್ಕೊಂಡು ಪೊಟ್ಯಾಟೊ ಜ್ಯೂಸ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು ಪೊಟ್ಯಾಟೊ ಜ್ಯೂಸ್. ಎಸ್, ಪೊಟ್ಯಾಟೋವಿನ ರಸವನ್ನು ತೆಗೆದುಕೊಳ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಹೇರ್ ಲೆಂತ್ ನೀವು ಇದನ್ನ ಜ್ಯೂಸ್ನ ತಗೋಬೋದು. ನನಗೆ ಇಷ್ಟು ಸಾಕಾಯಿತು ಫ್ರೆಂಡ್ಸ್. ಯಾಕಂದ್ರೆ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇರೋದು ಕೇವಲ ಕೂದಲಿನ ಬುಡ ಅಂದರೆ ಬುರುಡೆಗೆ ಮಾತ್ರ. ಎಸ್ ಫ್ರೆಂಡ್ಸ್, ಇದು ಕೊಲಾಜಿನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಇದರ ಜೊತೆಲಿ ಇನ್ನೊಂದು ಏನು ಮುಖ್ಯವಾಗಿರುವಂತಹ ವಸ್ತು ನಾನು ಸೇರಿಸ್ತಾ ಇದ್ದೀನಿ ಅಂತ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಇದಕ್ಕೆ ನಿಂಬೆಹಣ್ಣನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳ್ಳೋದ್ರಿಂದ ಕೂದಲಿಗೆ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ದೂರ ಆಗುತ್ತೆ. ಆ್ಯಂಡ್ ಇವೆರಡರ ಕಾಂಬಿನೇಷನ್ ಕೊಲಾಜಿನ ಇಂಪ್ರೂವ್ಮೆಂಟ್ ಮಾಡುತ್ತೆ ಹಾಗೂ ಕೂದಲಿಗೆ ಒಂದು ಶಕ್ತಿ ಕೊಡೋದ್ರ ಜೊತೆಗೆ ಅದು ಹೈಜೀನ್ ಆಗಿಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ನಾನು ಇದಕ್ಕೆ ಸಂಪೂರ್ಣವಾಗಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಪೊಟ್ಯಾಟೊ ಜ್ಯೂಸ್ನಲ್ಲಿರುವಂತಹ, ದಟ್ ಮೀನ್ಸ್ ಪೊಟ್ಯಾಟೊ ಅಲ್ಲಿರುವಂತಹ ವಿಟಮಿನ್ಸ್, ಮಿನರಲ್ಸ್ ಅದೆಲ್ಲ ಏನಿರುತ್ತೆ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯಕಾರಿ. ಆ್ಯಂಡ್ ಕೂದಲಿನ ರೂಟ್ಸ್, ಫಾಲಿಕಲ್ಸ್ಗೆ, ಸ್ಟ್ರ್ಯಾಂಡ್ಸ್ಗಳಿಗೆ ಇದು ತುಂಬಾ ಒಂದು ರಿಜ್ಯುವಿನೇಟ್ ಆಗಿರುವಂಥ ಹೈಜೀನ್ ಕೊಡುತ್ತೆ, ಸ್ಟ್ರೆಂಥನಿಂಗ್ ಮಾಡುತ್ತೆ. ಕೂದಲು ಉದುರೋದು ಸಂಪೂರ್ಣವಾಗಿ ನಿಂತೋಗುತ್ತೆ. ಇದರ ಎರಡರ ಮಿಶ್ರಣ, ನಿಂಬೆಹಣ್ಣು ಹಾಗೂ ಪೊಟ್ಯಾಟೊ ಜ್ಯೂಸ್ನ ಮಿಶ್ರಣ ತುಂಬಾ ಸಹಕಾರಿಯಾಗಿದೆ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಕೇವಲ 2 ವಸ್ತುಗಳು, ಆರಾಮಾಗಿ ಅಡುಗೆ ಮನೇಲಿ ಸಿಗುವಂಥದ್ದು. ಯಾವುದೇ ರೀತಿ ಜಂಜಾಟ ಇಲ್ಲ. ಬಿಸಿ ಮಾಡ್ಕೋಬೇಕು, ಕಾಯಿಸ್ಕೋಬೇಕು, ಒಣಗಿಸ್ಕೋಬೇಕು ಅಂತ ಯಾವುದೇ ರೀತಿ ಜಂಜಾಟ ಇಲ್ಲ. ಟಕ್ನೆ ಆಗುವಂತಹ ಹೇರ್ ಮಾಸ್ಕ್, ಹೇರ್ ಸೀರಮ್ ಏನು ಬೇಕಾದರೂ ಅನ್ಬೋದು. ಅದರ ಒಂದು ಯೂಸೇಜಿಂದ ನಿಮ್ಗೆ ಏನೆಲ್ಲ ಯೂಸ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಪ್ರೋಟೀನ್ ಅಂಶ ಇರುತ್ತೆ, ಸ್ಟಾರ್ಚ್ ಅಂಶ ಇರುತ್ತೆ ಆಲೂಗಡ್ಡೆಯಲ್ಲಿ. ಇದರ 2ರ ಮಿಶ್ರಣ ಮಾಡಿ ನಾನು ಕೂದಲಿಗೆ ಹಚ್ಕೊಂಡಿದ್ದೀನಿ ಅಂದಮೇಲೆ ನೀವು ಜಸ್ಟ್ ಇಮ್ಯಾಜಿನ್ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಅಂತ. ಸೊ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಂಡು ಕೂಡ ನಿಮ್ಗೆ ತೋರಿಸ್ತೀನಿ, ನೋಡ್ಕೋಬೇಡ ಫ್ರೆಂಡ್ಸ್. ಈಗ ನೋಡಿ, ನನ್ನ ಈ ಒಂದು ಮಿಶ್ರಣ ರೆಡಿಯಾಗಿದೆ. ಇದನ್ನ ನಿಮ್ಮ ಮುಂದೆನೇ ನಾನೀಗ ಕೂದಲಿಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಕೂದಲಿನ ಎಲ್ಲ ಕಡೆ ಬುಡಗಳಿಗೆ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಕೂದಲಿನ ಬುರುಡೆಗೆ. ಈ ಒಂದು ಮಿಶ್ರಣ ರಕ್ತ ಸಂಚಾರಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೂ ರಕ್ತ ಸಂಚಾರ, ದಟ್ ಮೀನ್ಸ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಚೆನ್ನಾಗಾಗ್ಬಿಟ್ರೆ ಆಬ್ವಿಯಸ್ಲಿ ಕೂದಲು ಉದುರೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಬಟ್ ನಿಂಬೆಹಣ್ಣು ನಮಗೆ ಅಷ್ಟೊಂದು ಬೇಡ ಅಂತ ಅನ್ನೋರು ಬೇಕಾದರೆ 1 ರಿಂದ 1.5 ಸ್ಪೂನಷ್ಟು ನಿಂಬೆಹಣ್ಣು ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್.
ಆ್ಯಂಡ್ ದೆನ್ ನೀವು ಒಂದೇ ಸಲಕ್ಕೆ ನಮಗೆ ರಿಸಲ್ಟ್ ಬರಬೇಕು ಅಂದರೆ ಆಗಲ್ಲ. ಯಾವುದೇ ಆಯುರ್ವೇದಿಕ್ ಹಾಗೂ ಹರ್ಬಲ್ ಪ್ರಾಡಕ್ಟ್ಸ್ ಆದರೂ ಕೂಡ ನೀವು ಅಟ್ಲೀಸ್ಟ್ ಒಂದು 5 ಟೈಮ್ಸ್ ಆದರೂ ಇದನ್ನ ಕಂಟಿನ್ಯೂಸ್ಲಿ ಯೂಸೇಜ್ ಮಾಡೋದ್ರಿಂದ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ, ನಾನು ಹೇಳ್ತಾ ಇದ್ದೀನಿ. ಎಸ್, ಆದರೆ ಇದನ್ನ ಕಂಟಿನ್ಯೂಸ್ ಮಾಡ್ತಾ ಹೋಗಬೇಕು ಅಷ್ಟೇ, ಆವಾಗಲೇ ನಿಮಗೆ ವೆರಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನನಗಂತೂ ಒಂದೇ ಯೂಸೇಜಲ್ಲಿ ಯಾವುದೇ ಹೇರ್ ಕೇರ್ ಪ್ರಾಡಕ್ಟ್ ಆಗಿರಬಹುದು, ಫೇಸ್ ರೆಮಿಡೀಸ್ ಆಗಿರ್ಬೋದು, ಒಂದೇ ಸಲಕ್ಕೆ ನನಗೆ ರಿಸಲ್ಟ್ ಸಿಕ್ಕೋಗುತ್ತೆ. ನಾನು ನಿಮಗೆ ತೋರಿಸಿದ್ದೀನಿ. ಒಬ್ಬೊಬ್ಬರು ದೇಹ ಪ್ರಕೃತಿ ಒಂದೊಂದು ಅಪ್ಲೈ ಮಾಡ್ಕೊಂಡೆ ಅಂತ 1 ಅವರ್ ಅಥವಾ ಅರ್ಧ ಗಂಟೆ 3/4 ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೋಬಹುದು. ಮೈಲ್ಡ್ ಶ್ಯಾಂಪು, ಮೀರಾ ಶ್ಯಾಂಪು ಯೂಸ್ ಮಾಡಬಹುದು. ನಾನು ತುಂಬ ಕಾಮೆಂಟ್ಸ್ ಬರ್ತಾ ಇದೆ ಯಾವ ಶ್ಯಾಂಪು ಹರ್ಬಲ್ ಶ್ಯಾಂಪು ಅಂತ. ಮೀರಾ ಶ್ಯಾಂಪು ಯೂಸ್ ಮಾಡಬಹುದು ಅಥವಾ ಆಯುರ್ ಶ್ಯಾಂಪು ಯೂಸ್ ಮಾಡಬಹುದು. ಈ ರೀತಿ ಹರ್ಬಲ್ ಬೇಸ್ಡ್ ಶ್ಯಾಂಪೂನ ನೀವು ಯೂಸ್ ಮಾಡಬಹುದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನಾನು ಆ ರೀತಿ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನನಗೆ ರಿಸಲ್ಟ್ ನಿಮಗೆ ತೋರಿಸುವಂಥ ಟೈಮ್ ನೋಡಿ, ಒಂದು ಕೂಡ ಸಿಂಗಲ್ ಕೂದಲು ಕೂಡ ಉದುರ್ತಾ ಇಲ್ಲ. ಇನ್ನು ಹಸಿ ಇದೆ ನನ್ನ ಕೂದಲು, ಒಂದು 80% ಅಷ್ಟೇ ಒಣಗಿರೋದು, 70 to 80% ಅಷ್ಟೇ ಒಣಗಿರೋದು. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಫ್ರೆಂಡ್ಸ್, ಯಾವುದೇ ಆಗಲಿ ಒಂದೇ ಸಲ ಯೂಸ್ ಮಾಡಿಬಿಟ್ಟು ನನಗೆ ತಕ್ಷಣ ರಿಸಲ್ಟ್ ಬೇಕು ಅಂದರೆ ಆಗಲ್ಲ. ನನಗೆ ಒಂದೇ ಸಲಕ್ಕೆ ರಿಸಲ್ಟ್ ಸಿಕ್ಬಿಡುತ್ತೆ. ಕೆಲವರಿಗೆ 2 ಸಲ 3 ಸರಿ ಯೂಸ್ ಮಾಡಿದ ಮೇಲೆ ರಿಸಲ್ಟ್ ಸಿಗುತ್ತೆ. ಕೆಲವರೆಲ್ಲ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ, ನಮ್ಗೆ ರಿಸಲ್ಟ್ ಬರಲೇ ಇಲ್ಲ ಹಾಗೆ ಹೇಗೆ ಅಂತ. ನನಗಂತೂ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ, ಒಂದೇ ಸಲಕ್ಕೆ ರಿಸಲ್ಟ್ ಬಂದ್ಬಿಡುತ್ತೆ. ಕೆಲವರಿಗೆ 2 ಸಲ 3 ಸಲ 4 ಸಲ ನೀವು ಕಂಟಿನ್ಯೂ ಯೂಸೇಜ್ ಮಾಡ್ತಾ ಇರಬೇಕು ಅಲ್ವಾ. ಇಟ್ ಟೇಕ್ಸ್ ಸಮ್ ಟೈಮ್, ಬಟ್ ರಿಸಲ್ಟ್ ಅಂತೂ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ನನ್ನ ರೆಮಿಡೀಸ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿರುವಂತಹ ಹೇರ್ ಮಾಸ್ಕ್, ಹೇರ್ ಸೀರಮ್ನ ಯೂಸ್ ಮಾಡಿಕೊಂಡು ಕೂದಲನ್ನ ಉದ್ದವಾಗಿ ಬೆಳೆಸ್ಕೋಬಹುದು. ಯಾವುದೇ ರೀತಿಯ ಫ್ಲಾಲೆಸ್ ಕೂದಲು ನಿಮ್ಮದಾಗಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಕೂದಲು. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹೇಗಾಗಿತ್ತು ಅಂತ ಪ್ಲೀಸ್ ಒಂದೇ ಸಲಕ್ಕೆ ರಿಸಲ್ಟ್ ಸಿಕ್ಕಿದೆ ಅಂತ ರಿಸಲ್ಟ್ ಸಿಗದೆ ಹೋದರೆ ಪ್ಲೀಸ್ ಒಂದು 3 ಸಲ 4 ಸಲ ಯೂಸ್ ಮಾಡ್ತಾ ಹೋಗಿ ತಿಂಗಳಿಗೆ. ದಟ್ ಮೀನ್ಸ್ ವಾರಕ್ಕೆ 1 ಸಲ ಆದರೂ ಯೂಸ್ ಮಾಡಿ ಅಂತ ಅರ್ಥ. ಯೂಸ್ ಮಾಡಿ ನಂಗೆ ರಿಸಲ್ಟ್ ಏನಾಯಿತು ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಕೆಟ್ಟ ಜನಗಳಿಂದ ದೂರ ಇಡಿ, ನಿಮ್ಮ ತನವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.